2.5 ವರ್ಷ ರಿಮೈನಿಂಗ್ ಅವರು ಆಡಳಿತ ಮಾಡಿ ಉತ್ತಮ ಆಡಳಿತ ಕೊಡ್ತಾರೆ. ಈ ಸರಿ ಕೇಳ್ತೀರಿ ಈಗ ಪದೇ ಪದೇ ನಿಮ್ಮ ಇದನ್ನ 2.5 ವರ್ಷ ಆಗಿದೆ ಈಗ ಅವರು ನೋಡ್ರಿ, ಈಗ ಹೈಕಮಾಂಡ್ ತೀರ್ಮಾನ ನಮ್ಮ ಪಕ್ಷದಲ್ಲಿ ಅಂತಿಮ. ಈಗಾಗಲೇ ಎಲ್ಲರೂ ಕೂಡ ನಿಮ್ಗೆ ಹೇಳಿದ್ದಾರೆ 5 ವರ್ಷ ಸಂಪೂರ್ಣ CM ಅಂತ ಹೇಳಿದರೆ ಪದೇ ಪದೇ ಕೇಳೋದ್ರಿಂದ ಇದೇನಾಗ್ತದೆ, ಎಲ್ಲ ಸಚಿವರುಗಳು ಎಲ್ಲರೂ ಹೇಳಿದ್ದಾರೆ. ಅದನ್ನು ಇನ್ನೊಂದು ಅರ್ಥ ಕಲ್ಪಿಸ್ತಕ್ಕಂಥದ್ದು ಬೇಡ. ನಾವು ಟಿ ವಿಲಿ ನಿಮ್ಮ ಮಾಧ್ಯಮದಲ್ಲಿ ನೋಡಿ ಜನರಿಗೆ ಬೇರೆ ಇಲ್ಲನಪ್ಪ ಅನ್ನೋ ರೀತಿ ಆಗಿದೆ. ಅತಿ ಹೆಚ್ಚು ದೇವರಾಜ್ ಅವರು ಸ್ಟೇಟ್ಮೆಂಟ್ CM ಅವರು ಈಗ ಇನ್ನು 55 ಕರ್ನಾಟಕದ ಮಟ್ಟಿಗೆ ದಾಖಲೆ ಆಗ್ತದೆ. ಡೆಫಿನೆಟ್ಲಿ ಮಾಡ್ತಾರೆ. ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿದ್ದು ದಾಖಲೆ ಆಗ್ತದೆ, ಅವಧಿ ಮಾಡಿದ್ದು ದಾಖಲೆ ಆಗ್ತದೆ. ಈಗ ನೋಡ್ರಿ, ಅವರು ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಪದೇ ಪದೇ ಹೇಳ್ತಕ್ಕಂಥದ್ದು ಬೇಡ. ನಮ್ಮ ಸೀನಿಯರ್ ಲೀಡರ್ಸ್ ಅನೇಕ ಮಿನಿಸ್ಟರ್ಸ್ಗಳು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದೆ, ಎಲ್ಲರೂ ಹೇಳ್ಯಾರ. ಅದು ಗೊಂದಲ ಸೃಷ್ಟಿ ಮಾಡೋದು ಬೇಡ. ಆಡಳಿತ ಅಂತದಕ್ಕೆ ನೀವು ಸ್ವಲ್ಪ ಜನರಿಗೆ ಏನು ಕಾರ್ಯಕ್ರಮಗಳು ಹುಟ್ಟಿದಾರಲ್ಲ ಅದನ್ನು ಸ್ವಲ್ಪ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಮಾಡಿರಿ. ಡೆಫಿನೆಟ್ಲಿ ಮುಂದೆ ಒಳ್ಳೇದಾಗ್ತದೆ. ಅಲ್ಲ ಸರ್, ತಾವು ಕೂಡ ದೆಹಲಿಗೆ ಹೋಗಿದ್ರಿ. ದೆಹಲಿಯಲ್ಲಿ ಒಂದು 2-3 ದಿನ ಇದ್ರಿ. ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳ್ತಿದ್ದಾರೆ ಸರ್, ಏನು ಹೇಳ್ತೀರಾ? ಈಗ ಡೆಲ್ಲಿನಲ್ಲಿ ನಮ್ಮ ಸಂಸದರಿಗೆ ಹೊಸ ಬಿಲ್ಡಿಂಗ್ ಕೊಟ್ಟಿರೋದ್ರಿಂದ ಸೊ ಅದಕ್ಕೆ ಹೋಗಿದ್ದೆ, ಆ ಇಶ್ಯೂಗೆ ಹೋಗಿದ್ದೆ. ಅದಕ್ಕೆ ಇನ್ನೊಂದು ಅರ್ಥ ಕಲ್ಪಿಸೋದೇನು ಬೇಡ. ಸೂಕ್ತ ಸಂದರ್ಭದಲ್ಲಿ ಏನು ತೀರ್ಮಾನ ಆಗ್ತದೆ ನೀವು ಮುಂದೆ ಚರ್ಚೆ ಮಾಡಿ. ನಮ್ಮ ಸಹೋದರರು ಕೂಡ ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷಿ, 3 ಬಾರಿ MLA ಆಗ್ಯಾರ. ಅವ್ರಿಗೆ ಯಾರು ರತೆ ಐತೆ ಅಂತ ಹೇಳ್ತಿದ್ದಾರೆ ಸರ್. ತಪ್ಪೇನಾಯ್ತು? ಈಗೇನಾದರೂ ರೀಶಫಲ್ ಆದರೆ ಕೇಳ್ತೀವಿ, ತಪ್ಪೇನು? ಆ ಥರ ಅಲ್ಲ. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸಿಷನ್ನು ಅಂತಿಮ. ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಸರ್. ನೋಡ್ರಿ, ಈಗ 3 ಸತಿ ಎಲೆಕ್ಟ್ ಆಗಿದ್ದೀವಿ. ಜನರ ನಿರೀಕ್ಷೆ ಇದೆ, ಕೆಲಸ ಮಾಡಬೇಕು, ಹೆಚ್ಚು ಕೆಲಸ ಮಾಡ್ತಕ್ಕಂಥ ಉತ್ಸಾಹ ಇದೆ. ಸೊ ಮಾಡಿರ್ತ ಕೇಳ್ತೀವಿ. ಅಲ್ಟಿಮೇಟ್ಲಿ ನಾಯಕರ ಡಿಸಿಷನ್ನು ಹೈಕಮಾಂಡ್ ಡಿಸಿಷನ್. KMF ಅಧ್ಯಕ್ಷ ಸ್ಥಾನ ಏನಾಗುತ್ತೆ? ನಂಜೇಗೌಡರು ಕೂಡ ನನಗೆ ಅದೇ ಸ್ಥಾನ ಕೊಡಬೇಕಿಲ್ಲ ಅಂದರೆ ಸಚಿವ ಸ್ಥಾನ ಕೊಡಬೇಕು ಅಂತ ಡಿಮಾಂಡ್ ಇಟ್ಟಿರ್ತಾರೆ. ಈಗ ಅದು ಪ್ರಸಂಗ ಬಂದಾಗ ಡೆಫಿನೆಟ್ಲಿ ಬಂದಾಗ ನಿಮ್ಮ ಊಟ ಹಂಚಿಗೆ ಅಂತೀನಿ. ಏನೇ ನಮ್ಮಲ್ಲೇನೆ ಕಾಂಪಿಟೇಷನ್ ಸೃಷ್ಟಿ ಮಾಡಬೇಡ್ರಿ. ನಮ್ಮಲ್ಲಿ ದೆಹಲಿಯಿಂದ ಒಂದು ಸೋಷಿಯಲ್ ಮೀಡಿಯಾದಾಗ ಭಾಳ ವೈರಲ್ ಆಗ್ತಿದೆ ಸರ್ ವಿಡಿಯೋ. ನೀವು DK ಶಿವಕುಮಾರ್ ಅವ್ರ ಜೊತೆ ಮಾತಾಡೋದು ಈ ಕಾಮನ್. ಅದೇನು ಈಗ ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾತಾಡಿ ತಪ್ಪ. ಅದು ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ? ಸಚಿವರುಗಳ ಜೊತೆನೂ ಚರ್ಚೆ ಮಾಡ್ತೀವಿ. ಈಗ ಬುಧವಾರ ದಿನ ಜಾರ್ಜ್ ಸಾಹೇಬರು ಬರ್ತಾ ಇದ್ದಾರೆ. ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಲ್ವಾ? ಸೊ ಅದಕ್ಕೆ ಹೊಸ ಅರ್ಥ ಕಲ್ಪಿಸ್ತಕ್ಕಂಥದ್ದು ಏನಿಲ್ಲ. ಸೊ ಮುಂದಿನ ದಿನಮಾನಗಳು ನಿಮ್ಮೆಲ್ಲ ಸಹಕಾರ ಇರಲಿ. ತಮ್ದೇನು ಆಯ್ಕೆ ಇರ್ತದೆ ಸರ್? KMF ಅಧ್ಯಕ್ಷ ಸ್ಥಾನ ಆಯ್ಕೆ ಇರ್ತದ? ಸಚಿವ ಸ್ಥಾನ ಕೇಳಿದ್ರೆ ಏನು ಹೇಳಿ ಸರ್? ಈಗ ನೋಡಿ ಸರ್, ಈಗ ಏನು ತಮ್ಮ ಆಯ್ಕೆ ಯಾವ್ದಾಗಲ್ರಿ? ಈಗ ಯಾವ್ದು ಚುನಾವಣೆ ಬಂದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು. ಏನು ನಿಮ್ಮ ಜೊತೆಗೆಲ್ಲ ಹಂಚ್ಕೊಂತೀನಿ ನಡ್ರಿ ಬಂದಾಗ. ಅದನ್ನು ಸುಮ್ಮನೆ ಇಲ್ಲೇ ಟೈಮಿಸ್ ಎಲ್ಲರಿಗೂ 2.5 ವರ್ಷ ರಿಮೈನಿಂಗ್ ಅವರು ಆಡಳಿತ ಮಾಡಿ ಉತ್ತಮ ಆಡಳಿತ ಕೊಡ್ತಾರೆ. ಈ ಸರಿ ಕೇಳ್ತೀರಿ. ಈಗ ಪದೇ ಪದೇ ನಿಮ್ಮ ಇದನ್ನ 2.5 ವರ್ಷ ಆಗಿದೆ. ಈಗ ಅವರು ನೋಡ್ರಿ, ಈಗ ಹೈಕಮಾಂಡ್ ತೀರ್ಮಾನ ನಮ್ಮ ಪಕ್ಷದಲ್ಲಿ ಅಂತಿಮ. ಈಗಾಗಲೇ ಎಲ್ಲರೂ ಕೂಡ ನಿಮ್ಗೆ ಹೇಳಿದ್ದಾರೆ 5 ವರ್ಷ ಸಂಪೂರ್ಣ CM ಅಂತ ಹೇಳಿದರೆ ಪದೇ ಪದೇ ಕೇಳೋದ್ರಿಂದ ಇದೇನಾಗ್ತದೆ, ಎಲ್ಲ ಸಚಿವರುಗಳು ಎಲ್ಲರೂ ಹೇಳಿದ್ದಾರೆ. ಅದನ್ನು ಇನ್ನೊಂದು ಅರ್ಥ ಕಲ್ಪಿಸ್ತಕ್ಕಂಥದ್ದು ಬೇಡ. ನಾವು ಟಿ ವಿಲಿ ನಿಮ್ಮ ಮಾಧ್ಯಮದಲ್ಲಿ ನೋಡಿ ಜನರಿಗೆ ಬೇರೆ ಇಲ್ಲನಪ್ಪ ಅನ್ನೋ ರೀತಿ ಆಗಿದೆ. ಅತಿ ಹೆಚ್ಚು ದೇವರಾಜ್ ಅವರು ಸ್ಟೇಟ್ಮೆಂಟ್ CM ಅವರು ಈಗ ಇನ್ನು 55 ಕರ್ನಾಟಕದ ಮಟ್ಟಿಗೆ ದಾಖಲೆ ಆಗ್ತದೆ. ಡೆಫಿನೆಟ್ಲಿ ಮಾಡ್ತಾರೆ. ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿದ್ದು ದಾಖಲೆ ಆಗ್ತದೆ, ಅವಧಿ ಮಾಡಿದ್ದು ದಾಖಲೆ ಆಗ್ತದೆ. ಈಗ ನೋಡ್ರಿ, ಅವರು ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಪದೇ ಪದೇ ಹೇಳ್ತಕ್ಕಂಥದ್ದು ಬೇಡ. ನಮ್ಮ ಸೀನಿಯರ್ ಲೀಡರ್ಸ್ ಅನೇಕ ಮಿನಿಸ್ಟರ್ಸ್ಗಳು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದೆ, ಎಲ್ಲರೂ ಹೇಳ್ಯಾರ. ಅದು ಗೊಂದಲ ಸೃಷ್ಟಿ ಮಾಡೋದು ಬೇಡ. ಆಡಳಿತ ಅಂತದಕ್ಕೆ ನೀವು ಸ್ವಲ್ಪ ಜನರಿಗೆ ಏನು ಕಾರ್ಯಕ್ರಮಗಳು ಹುಟ್ಟಿದಾರಲ್ಲ ಅದನ್ನು ಸ್ವಲ್ಪ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಮಾಡಿರಿ. ಡೆಫಿನೆಟ್ಲಿ ಮುಂದೆ ಒಳ್ಳೇದಾಗ್ತದೆ. ಅಲ್ಲ ಸರ್, ತಾವು ಕೂಡ ದೆಹಲಿಗೆ ಹೋಗಿದ್ರಿ. ದೆಹಲಿಯಲ್ಲಿ ಒಂದು 2-3 ದಿನ ಇದ್ರಿ. ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳ್ತಿದ್ದಾರೆ ಸರ್, ಏನು ಹೇಳ್ತೀರಾ? ಈಗ ಡೆಲ್ಲಿನಲ್ಲಿ ನಮ್ಮ ಸಂಸದರಿಗೆ ಹೊಸ ಬಿಲ್ಡಿಂಗ್ ಕೊಟ್ಟಿರೋದ್ರಿಂದ ಸೊ ಅದಕ್ಕೆ ಹೋಗಿದ್ದೆ, ಆ ಇಶ್ಯೂಗೆ ಹೋಗಿದ್ದೆ. ಅದಕ್ಕೆ ಇನ್ನೊಂದು ಅರ್ಥ ಕಲ್ಪಿಸೋದೇನು ಬೇಡ. ಸೂಕ್ತ ಸಂದರ್ಭದಲ್ಲಿ ಏನು ತೀರ್ಮಾನ ಆಗ್ತದೆ ನೀವು ಮುಂದೆ ಚರ್ಚೆ ಮಾಡಿ. ನಿಮ್ಮ ಸಹೋದರರು ಕೂಡ ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷಿ, 3 ಬಾರಿ MLA ಆಗ್ಯಾರ. ಅವ್ರಿಗೆ ಯಾರು ರತೆ ಐತೆ ಅಂತ ಹೇಳ್ತಿದ್ದಾರೆ ಸರ್. ತಪ್ಪೇನಾಯ್ತು? ಈಗೇನಾದರೂ ರೀಶಫಲ್ ಆದರೆ ಕೇಳ್ತೀವಿ, ತಪ್ಪೇನು?
ಆ ಥರ ಅಲ್ಲ, ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸಿಷನ್ನು ಅಂತಿಮ. ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಸರ್. ನೋಡ್ರಿ, ಈಗ 3 ಸತಿ ಎಲೆಕ್ಟ್ ಆಗಿದ್ವಿ, ಜನರ ನಿರೀಕ್ಷೆ ಇದೆ, ಕೆಲಸ ಮಾಡಬೇಕು, ಹೆಚ್ಚು ಕೆಲಸ ಮಾಡ್ತಕ್ಕಂಥ ಉತ್ಸಾಹ ಇದೆ. ಸೊ ಮಾಡಿರಿ ಅಂತ ಕೇಳ್ತೀವಿ. ಅಲ್ಟಿಮೇಟ್ಲಿ ನಾಯಕರ ಡಿಸಿಷನ್ನು ಹೈಕಮಾಂಡ್ ಡಿಸಿಷನ್. ಸರ್ KMF ಅಧ್ಯಕ್ಷ ಸ್ಥಾನ ಏನಾಗ್ಬೋದು ಸರ್? ನಂಜೇಗೌಡರು ಕೂಡ ನನಗೆ ಅದೇ ಸ್ಥಾನ ಕೊಡಬೇಕಿಲ್ಲ ಅಂದರೆ ಸಚಿವ ಸ್ಥಾನ ಕೊಡಬೇಕು ಅಂತ ಡಿಮಾಂಡ್ ಇಟ್ಟಿರ್ತಾರೆ. ಈಗ ಅದು ಪ್ರಸಂಗ ಬಂದಾಗ ಡೆಫಿನೆಟ್ಲಿ ನಿಮಗೆ ಬಂದಾಗ ನಿಮ್ಗೆ ಊಟ ಹಂಚಿಗೆ ಅಂತೀನಿ. ಏನೇ ನಮ್ಮಲ್ಲೇನೆ ಕಾಂಪಿಟೇಷನ್ ಸೃಷ್ಟಿ ಮಾಡಬೇಡ್ರಿ. ನಮ್ಮಲ್ಲಿ ಮೊನ್ನೆ ದೆಹಲಿಯಿಂದ ಒಂದು ಸೋಷಿಯಲ್ ಮೀಡಿಯಾದಾಗ ಭಾಳ ವೈರಲ್ ಆಗ್ತಿದೆ ಸರ್ ವಿಡಿಯೋ. ನೀವು DK ಶಿವಕುಮಾರ್ ಅವ್ರ ಜೊತೆ ಮಾತಾಡೋದು ಈ ಕಾಮನ್. ಅದೇನು ಈಗ ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾತಾಡಿ ತಪ್ಪ, ಅದು ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ? ಸಚಿವರುಗಳ ಜೊತೆನೂ ಚರ್ಚೆ ಮಾಡ್ತೀವಿ. ಈಗ ಬುಧವಾರ ದಿನ ಜಾರ್ಜ್ ಸಾಹೇಬರು ಬರ್ತಾ ಇದ್ದಾರೆ, ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಲ್ವಾ? ಸೊ ಅದಕ್ಕೆ ಹೊಸ ಅರ್ಥ ಕಲ್ಪಿಸ್ತಕ್ಕಂಥದ್ದು ಏನಿಲ್ಲ. ಸೊ ಮುಂದಿನ ದಿನಮಾನಗಳು ನಿಮ್ಮೆಲ್ಲ ಸಹಕಾರ ಇರಲಿ. ತಮ್ದೇನು ಆಯ್ಕೆ ಇರ್ತದೆ ಸರ್? KMF ಅಧ್ಯಕ್ಷ ಸ್ಥಾನ ಆಯ್ಕೆ ಇರ್ತದ, ಸಚಿವ ಸ್ಥಾನದ ಕೇಳಿದ್ರೆ ಏನು ಹೇಳಿ? ಸರ್ ಈಗ ನೋಡಿ ಸರ್, ಈಗ ಏನು ತಮ್ಮ ಆಯ್ಕೆ ಯಾವ್ದಾಗಿಲ್ಲ? ಈಗ ಯಾವ್ದು ಚುನಾವಣೆ ಬಂದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು. ನಿಮ್ ಜೊತೆಗೆಲ್ಲ ಹಂಚ್ಕೊಂತೀನಿ ನಡ್ರಿ ಬಂದಾಗ. ಅದನ್ನ ಸುಮ್ಮನೆ ಇಲ್ಲೇ ಟೆಂಪ್ಟೇಬಿಸ್ ಎಲ್ಲರಿಗೂ 2.5 ವರ್ಷ ರಿಮೈನಿಂಗ್ ಅವರೇ ಆಡಳಿತ ಮಾಡಿ ಉತ್ತಮ ಆಡಳಿತ ಕೊಡ್ತಾರೆ. ಈ ಸರಿ ಕೇಳ್ತೀರಿ. ಈಗ ಪದೇ ನಿಮ್ಮ ಇದನ್ನ 2.5 ವರ್ಷ ಆಗಿದೆ. ಈಗ ಅವರು ನೋಡ್ರಿ, ಈಗ ಹೈಕಮಾಂಡ್ ತೀರ್ಮಾನ ನಮ್ಮ ಪಕ್ಷದಲ್ಲಿ ಅಂತಿಮ. ಈಗಾಗಲೇ ಎಲ್ಲರೂ ಕೂಡ ನಿಮ್ಗೆ ಹೇಳಿದ್ದಾರೆ, 5 ವರ್ಷ ಸಂಪೂರ್ಣ CM ಅಂತ ಹೇಳಿದ್ರು. ಪದೇ ಕೇಳೋದ್ರಿಂದ ಇದೇನಾಗ್ತದೆ? ಎಲ್ಲ ಸಚಿವರುಗಳು ಎಲ್ಲರೂ ಹೇಳಿದ್ದಾರೆ. ಅದನ್ನು ಇನ್ನೊಂದು ಅರ್ಥ ಕಲ್ಪಿಸ್ತಕ್ಕಂಥದ್ದು ಬೇಡ. ನಾವು TV ವಿಲಿ ನಿಮ್ಮ ಮಾಧ್ಯಮದಲ್ಲಿ ನೋಡಿ ಜನರಿಗೆ ಬೇರೆ ಇಲ್ಲನಪ್ಪ ಅನ್ನೋ ರೀತಿ ಆಗಿದೆ. ಅತಿ ಹೆಚ್ಚು ದೇವರಾಜ್ ಅವ್ರ ಸ್ಟೇಟ್ಮೆಂಟ್ CM ಅವರು ಈಗ ಇನ್ನು 55 ಕರ್ನಾಟಕದ ಮಟ್ಟಿಗೆ ದಾಖಲೆ ಡೆಫಿನೆಟ್ಲಿ ಮಾಡ್ತಾರೆ. ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿದ್ದು ದಾಖಲೆ ಆಗ್ತದೆ, ಅವಧಿ ಮಾಡಿದ್ದು ದಾಖಲೆ ಆಗ್ತದೆ. ಈಗ ನೋಡ್ರಿ, ಅವರು ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಪದೇ ಹೇಳ್ತಕ್ಕಂಥದ್ದು ಬೇಡ. ನಮ್ಮ ಸೀನಿಯರ್ ಲೀಡರ್ಸ್ ಅನೇಕ ಮಿನಿಸ್ಟರ್ಸ್ಗಳು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದೆ, ಎಲ್ಲರೂ ಹೇಳ್ಯಾರ. ಅದು ಗೊಂದಲ ಸೃಷ್ಟಿ ಮಾಡೋದು ಬೇಡ. ಆಡಳಿತ ಅಂತದಕ್ಕೆ ನೀವು ಸ್ವಲ್ಪ ಜನರಿಗೆ ಏನು ಕಾರ್ಯಕ್ರಮಗಳು ಹುಟ್ಟಿದಾರಲ್ಲ ಅದನ್ನು ಸ್ವಲ್ಪ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಮಾಡಿರಿ. ಡೆಫಿನೆಟ್ಲಿ ಮುಂದೆ ಒಳ್ಳೇದಾಗ್ತದೆ. ಅಲ್ಲ ಸರ್, ತಾವು ಕೂಡ ದೆಹಲಿಗೆ ಹೋಗಿದ್ರಿ. ದೆಹಲಿಯಲ್ಲಿ ಒಂದು 2-3 ದಿನ ಇದ್ರಿ. ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳ್ತಿದ್ದಾರೆ ಸರ್, ಏನು ಹೇಳ್ತೀರಾ? ಈಗ ಡೆಲ್ಲಿನಲ್ಲಿ ನಮ್ಮ ಸಂಸದರಿಗೆ ಹೊಸ ಬಿಲ್ಡಿಂಗ್ ಕೊಟ್ಟಿರೋದ್ರಿಂದ ಸೊ ಅದಕ್ಕೆ ಹೋಗಿದ್ದೆ, ಆ ಇಶ್ಯೂಗೆ ಹೋಗಿದ್ದೆ. ಅದಕ್ಕಿನ್ನೊಂದು ಅರ್ಥ ಕಲ್ಪಿಸೋದೇನು ಬೇಡ. ಸೂಕ್ತ ಸಂದರ್ಭದಲ್ಲಿ ಏನು ತೀರ್ಮಾನ ಆಗ್ತದೆ ನಿಮ್ಮ ಮುಂದೆ ಚರ್ಚೆ ಮಾಡಿ. ನಿಮ್ಮ ನಮ್ಮ ಸಹೋದರರು ಕೂಡ ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷಿ, 3 ಬಾರಿ MLA ಆಗ್ಯಾರ. ಅವ್ರಿಗೆ ಯಾರು ರತೆ ಐತೆ ಅಂತ ಹೇಳ್ತಿದ್ದಾರೆ ಸರ್. ತಪ್ಪೇನಾಯ್ತು? ಈಗೇನಾದರೂ ರೀಶಫಲ್ ಆದರೆ ಕೇಳ್ತೀವಿ, ತಪ್ಪೇನು? ಆ ಥರ ಅಲ್ಲ, ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸಿಷನ್ನು ಅಂತಿಮ. ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಸರ್. ನೋಡ್ರಿ, ಈಗ 3 ಸತಿ ಎಲೆಕ್ಟ್ ಆಗಿದ್ವಿ, ಜನರ ನಿರೀಕ್ಷೆ ಇದೆ, ಕೆಲಸ ಮಾಡಬೇಕು, ಹೆಚ್ಚು ಕೆಲಸ ಮಾಡ್ತಕ್ಕಂಥ ಉತ್ಸಾಹ ಇದೆ. ಸೊ ಮಾಡಿರಿ ಅಂತ ಕೇಳ್ತೀವಿ. ಅಲ್ಟಿಮೇಟ್ಲಿ ನಾಯಕರ ಡಿಸಿಷನ್ನು ಹೈಕಮಾಂಡ್ ಡಿಸಿಷನ್. KMF ಅಧ್ಯಕ್ಷ ಸ್ಥಾನ ಏನಾಗ್ಬೋದು ಸರ್? ನಂಜೇಗೌಡರು ಕೂಡ ನನಗೆ ಅದೇ ಸ್ಥಾನ ಕೊಡಬೇಕಿಲ್ಲ ಅಂದರೆ ಸಚಿವ ಸ್ಥಾನ ಕೊಡಬೇಕು ಅಂತ ಡಿಮಾಂಡ್ ಇಟ್ಟಿರ್ತಾರೆ. ಈಗ ಅದು ಪ್ರಸಂಗ ಬಂದಾಗ ಡೆಫಿನೆಟ್ಲಿ ನಿಮಗೆ ಬಂದಾಗ ನಿಮ್ಗೆ ಊಟ ಹಂಚಿಗೆ ಅಂತೀನಿ. ಏನೇ ನಮ್ಮಲ್ಲೇನೆ ಕಾಂಪಿಟೇಷನ್ ಸೃಷ್ಟಿ ಮಾಡಬೇಡ್ರಿ. ನಮ್ಮಲ್ಲಿ ಮೊನ್ನೆ ದೆಹಲಿಯಿಂದ ಒಂದು ಸೋಷಿಯಲ್ ಮೀಡಿಯಾದಾಗ ಭಾಳ ವೈರಲ್ ಆಗ್ತಿದೆ ಸರ್ ವಿಡಿಯೋ. ನೀವು DK ಶಿವಕುಮಾರ್ ಅವ್ರ ಜೊತೆ ಮಾತಾಡೋದು ಈ ಕಾಮನ್. ಅದೇನು ಈಗ ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾತಾಡಿ ತಪ್ಪ, ಅದು ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ? ಸಚಿವರುಗಳ ಜೊತೆನೂ ಚರ್ಚೆ ಮಾಡ್ತೀವಿ. ಈಗ ಬುಧವಾರ ದಿನ ಜಾರ್ಜ್ ಸಾಹೇಬರು ಬರ್ತಾ ಇದ್ದಾರೆ, ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಲ್ವಾ? ಸೊ ಅದಕ್ಕೆ ಹೊಸ ಅರ್ಥ ಕಲ್ಪಿಸ್ತಕ್ಕಂಥದ್ದು ಏನಿಲ್ಲ. ಸೊ ಮುಂದಿನ ದಿನಮಾನಗಳು ನಿಮ್ಮೆಲ್ಲ ಸಹಕಾರ ಇರಲಿ. ತಮ್ದೇನು ಆಯ್ಕೆ ಇರ್ತದೆ ಸರ್? KMF ಅಧ್ಯಕ್ಷ ಸ್ಥಾನ ಆಯ್ಕೆ ಇರ್ತದ, ಸಚಿವ ಸ್ಥಾನದ ಕೇಳಿದ್ರೆ ಏನು ಹೇಳಿ? ಸರ್ ಈಗ ನೋಡಿ ಸರ್, ಈಗ ಏನು ತಮ್ಮ ಆಯ್ಕೆ ಯಾವ್ದಾಗಿಲ್ಲ? ಈಗ ಯಾವ್ದು ಚುನಾವಣೆ ಬಂದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು. ನಿಮ್ ಜೊತೆಗೆಲ್ಲ ಹಂಚ್ಕೊಂತೀನಿ ನಡ್ರಿ ಬಂದಾಗ. ಅದನ್ನ ಸುಮ್ಮನೆ ಇಲ್ಲೇ ಟೆಂಪ್ಟೇಬಿಸ್ ಎಲ್ಲರಿಗೂ